ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಧ್ರುವ, ಅಮ್ಮ ಕರೀತಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಧ್ರುವರೇ, ನನ್ನ ಮಾತು ಕೇಳಿ. ಮಾಡ್ತೀನಿ ಎಂದಿದ್ದಾನೆ. ಧ್ರುವ. ಹಾ ಸರ್ಸು, ಬಂದೆ. ಆಮೇಲೆ ಮಾತಾಡ್ತೀನಿ. ಬಾಯ್. ಫೋನ್ ಇಟ್ಬಿಟ್ರು. ಎಲ್ಲಿಗೆ ಹೋಗ್ತಾರೆ ಇವತ್ತು? ಅವ್ರು ಹೇಳೋರ್ಗು ನಾನು ಬಿಡಲ್ಲ. ಫೋನ್ ರಿಂಗ್ ಆಗ್ತಿದ್ಯಲ್ಲ, ಯಾರಪ್ಪ ಫೋನ್ ಮಾಡಿರೋದು? ಹಲೋ, ನಾನು ಸರ್ಸು, ಧ್ರುವನ್ ಸೋದರ ಮಾವ. ಅಣ್ಣ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮ ಮಳಿಮಯ್ಯ ಹೇಗಿದ್ದಾನೆ? ನೋಡಿ ಅಣ್ಣ, ಫೋನ್ ಮಾಡಿ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ನನ್ನನ್ ಕೇಳಿಲ್ಲ, ಅಳಿಯ ಹೇಗಿದ್ದಾನೆ ಅಂತ ಕೇಳ್ತೀಯಲ್ಲ ನೀನು. ಅವನ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗಲ್ವಾ? ಅವನ್ಗೇನಂತೆ, ಕೆಲ್ಸ ಮನೆ ಇದೇ ಪ್ರಪಂಚ ಅವಂದು. ಸರಸ್ವತಿ ಈಗ ಎಲ್ಲಿದ್ದಾನೆ? ಮನೇನಾ ಕೆಲ್ಸನಾ? ಮನೇಲೆ ಇದ್ದಾನಣ್ಣ. ಹಾಗಿದ್ರೆ ಕೊಡು, ಒಂದೆರಡು ಮಾತಾಡೋಣ. ಇರಿ ಅಣ್ಣ. ಧ್ರುವ, ಹೇಳು ಸರ್ಸು. ಬಾಯ್. ಏನು? ನಿಮ್ ಮಾವ ಫೋನ್ ಮಾಡಿದ್ದಾರೆ, ಮಾತಾಡಪ್ಪ. ಅಯ್ಯೋ ಸರ್ಸು, ಫೋನಲ್ಲಿದ್ದಾರೆ, ಮಾತಾಡು. ನಿಜವಾಗ್ಲೂ ಮಾತಾಡಲ್ಲ. ಮಾತಾಡಪ್ಪ. ಹಲೋ ಅಳಿಮಯ್ಯ ಹೇಗಿದ್ಯಪ್ಪ? ಬೆಣ್ಣೆ ಮುರುಕು. ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ನನಗೇನಾಗಿದ್ಯಪ್ಪ, ಒಳ್ಳೆ ಗುಂಡು ಕಲ್ಲಿದ್ದಂಗಿದ್ದೀನಿ. ಹೌದು, ಏನಪ್ಪ ನೀನು ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ? ಫೋನೇ ಮಾಡಲ್ಲ ಅಂತೀಯಾ? ಅದು ತುಂಬಾ ಕೆಲ್ಸ ಇತ್ತಲ್ವಾ ಮಾವ, ಸ್ವಲ್ಪ ಬ್ಯುಸಿ ಆಗೋಗಿದ್ದೆ. ಮಾತಾಡು. ಅಲ್ಲ, ನೀನ್ ಯಾವಾಗ್ಲೂ ಕೆಲ್ಸನೇ ಅಂತಿರೋ. ನನ್ನ ಮಗಳು ಮಾವ ಅಂತಾನೆ ಇರ್ತಾಳೆ. ಮೊನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿ ನೀನ್ ಹೆಸರು ಮೇಲೆ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಅವೆಲ್ಲ ಯಾಕೆ ಬೇಕು ಮಾವ? ನೀವ್ ಅದ್ರ ಅವಳಿಗೆ ಹೇಳ್ಬಾರ್ದಾ? ಅಳಿ ಅಂದ್ರೆ ಅದೆಲ್ಲ ನೀವೇ ಹೇಳ್ಬೇಕು. ಮಾವನ್ಗೋಸ್ಕರ ಪೂಜೆ ಮಾಡಿಸೋವಾಗ ನಾನ್ ಬೇಡ ಅನ್ನೋದಕ್ಕಾಗುತ್ತಾ? ಅಳಿಮಯ್ಯ ಬೆಣ್ಣೆ ಮುರುಕು. ಮಾವ, ನನ್ನ ಹೆಸರು ಧ್ರುವ. ಅದ್ಯಾಕೆ ಬೆಣ್ಣೆ ಮುರುಕು ಅಂತ ಕರೀತೀರಾ? ಧ್ರುವ ಅನ್ನೋದು ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಬೆಣ್ಣೆ ಮುರುಕು ಅನ್ನೋದು ನಾನ್ ಇಟ್ಟಿರೋ ಹೆಸರಪ್ಪ. ನನ್ಗೆ ಆ ಹೆಸರು ಕೇಳಿದ್ರೆ ನಂಗೆ ಒಂಥರ ಆಗುತ್ತೆ. ನನಗೆ ಧ್ರುವ ಅಂತ ಕರೆದ್ರೆ 2 ತರ ಆಗುತ್ತೆ. ಅದಕ್ಕೆ ಬೆಣ್ಣೆ ಮುರುಕು ಅಂತ ಕರೆಯೋದು. ಚಿಕ್ಕ ವಯಸ್ಸಲ್ಲಿ ನಿನಗೆ ಬೆಣ್ಣೆ ಮುರುಕು ಅಂತಂದ್ರೆ ಪಂಚಪ್ರಾಣ. ಅದಕ್ಕೆ ನೀನು ಮಾವ ಬೆಣ್ಣೆ ಮುರುಕು ಕೊಡ್ಸು ಅಂತ ಕೊಡ್ಸೋವರೆಗೂ ನೀನು ಬಿಡ್ತಾನೆ ಇರ್ತಿರ್ಲಿಲ್ಲ ಅಲ್ವಾ? ಧ್ರುವ ಅಂತ ಕರೆದ್ರೆ ಯಾರೋ 3ನೇವ್ರು ಕರೆದಂಗ ಅನ್ಸುತ್ತೆ. ಅದೇನೋ ಪೀಲು ಅಂತಾರಲ್ಲ, ನಿನ್ನ ಬೆಣ್ಣೆ ಮುರುಕು ಅಂತ ಕರೆದ್ರೆ ಒಂಥರ ಪೀಲ್ ಆಗುತ್ತೆ ಅಳಿಮಯ್ಯ, ಪೀಲು. ಸರಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಾನು ಫೋನ್ ಇಡ್ತೀನಿ. ಅಯ್ಯೋ ಅಳಿಮಯ್ಯ, ಆಗ್ಲೇ ಇಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ನ ಹತ್ರ ಇನ್ನು ಬಹಳ ಮಾತಾಡಂತದ್ದಿದೆ. ನನಗೆ ಟೈಮ್ ಇಲ್ಲ ಮಾವ, ನಾನು ಇನ್ನೂ ರೆಡಿನೂ ಆಗಿಲ್ಲ. ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ. ನೀನೇನು ಮಾಡೋದ್ ಬೇಡ, ನಾವೇ ನಾಳೆ ಅಲ್ಲಿಗೆ ಬರ್ತೀವಿ ಬಿಡು. ಎಲ್ಲಿಗೆ? ಬೆಂಗಳೂರಿಗೆ. ಯಾಕೆ? ಕಳ್ಳ ಅಳಿಮಯ್ಯ ನೀನು, ನಿನಗೇನು ಗೊತ್ತಿಲ್ವಾ? ಸರಿ ಮಾವ, ಹೇಗಿದ್ರು ಬರ್ತಿದ್ದೀರಲ್ಲ, ಆಗ ಮಾತಾಡೋಣ. ಇಟ್ಟೇ ಬಿಟ್ನಲ್ಲ. ಇಂಥ ಅಳಿಮಯ್ಯ ಸಿಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ನಾಳೆ ಮನೆಗೆ ಹೋಗೋದೇಯಾ, ಮದುವೆ ಫಿಕ್ಸ್ ಮಾಡೋದೇಯಾ? ನಾಳೆ ಬರ್ತಿದಾರಂತೆ. ಯಾಕೆ ಬರ್ತಿದ್ದಾರೆ? ಯಾಕೆ ಬರ್ತಿದಾರೋ ನನಗೇನ್ ಗೊತ್ತು. ನಿನಗೆ ಗೊತ್ತಿಲ್ಲದೆ ಇವೆಲ್ಲ ನಡೆಯಲ್ಲ ಸರ್ಸು. ಯಾಕೆ ಬರ್ತಿದ್ದಾರೆ ಹೇಳು? ಜನಗಳು ಬಾಯಿ ಮುಚ್ಚೋದಕ್ಕೆ. ಒಗ್ಗಟ್ಟಾಗಿ ಮಾತಾಡ್ಬೇಡ ಸರ್ಸು, ಏನ್ ವಿಷಯ ಹೇಳು? ಈ ಮನೇಲಿ ಆದಷ್ಟು ಬೇಗ ಒಂದು ಶುಭ ಕಾರ್ಯ ನಡೀತೆ, ಅದಕ್ಕೆ ಬರ್ತಿದ್ದಾರೆ.
ಅಲ್ಲ ಯಾರನ್ನ ಕೇಳಿ ಕರೆಸ್ತಾ ಇದೆಯಾ? ನನ್ನ ಒಂದು ಮಾತು ಕೇಳಬೇಕು ತಾನೆ? ನಿನ್ನ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳಲಿಲ್ಲ. ಆದ್ರೆ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ನನ್ನ ಒಪ್ಪಿಗೆ ಇದೆ, ನೀನು ಒಪ್ಕೊಳ್ಳೇಬೇಕು. ನಿನ್ಗೂ ತುಳಸಿಗೂ ಆದಷ್ಟು ಬೇಗ ಮದ್ವೆ ನಿಶ್ಚಯ ಆಗುತ್ತೆ. ಸರ್ಸು ಏನಾದ್ರೂ ಮಾಡ್ಕೋ. ಅಮ್ಮ, ಅವನಿಗಿಷ್ಟ ಇಲ್ಲ ಅಂದ್ರೂ ಯಾಕಮ್ಮ ಬಲವಂತ ಮಾಡ್ತಿದ್ಯಾ? ಅವನಿಗಿಷ್ಟ ಇಲ್ಲ ಅಂತ ಬಿಡಕ್ಕಾಗತ್ತಾ? ಅವನ್ಗೇನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಈ ಸರ್ಸುಗ್ ಚೆನ್ನಾಗ್ ಗೊತ್ತು. ಅದನ್ ಮಾಡೇ ಮಾಡ್ತೀನಿ ನಾನು. ಸೈಡ್ಗೆ ಬಾ ದೀಪ. ನಂಗೆ ಊಟನೂ ಬೇಡ, ಏನು ಬೇಡ. ಅಯ್ಯೋ, ಚೈನ್ ಕಟ್ಟಾಗೋಗೈತೆ, ಮತ್ತೆ ಪಂಚರ. ಕೆಲ್ಸಕ್ಕೆ ಹೆಂಗ್ ಹೋಗೋದೀಗ? ರಾಣಿ, ಯಾಕೆ ಇತ್ತೀಚೆಗೆ ನಿನ್ಗೆ ಆರೋಗ್ಯನೇ ಸರಿ ಇಲ್ಲ? ತುಂಬಾ ಹುಷಾರ್ ತಪ್ಪಿದ್ಯಾ ನೀನು. ಇರ್ಲಿ ಬಿಡು, ಪಾಪ ನಿನ್ಗೂ ವಯಸ್ಸಾಯ್ತು ಅನ್ಸುತ್ತೆ. ಆದ್ರೆ ನೀನೇನ್ ವೃದ್ಧಾಶ್ರಮಕ್ಕೇನ್ ಸೇರ್ಸಲ್ಲ. ಎಲ್ಲ ಸರಿ, ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಟೈಮ್ ಆಗ್ತೈತೆ. ಹೆಂಗಪ್ಪ ಹೆಂಗೋಗೋದು? ಧ್ರುವ ಅವ್ರಿಗೆ ಒಂದು ಫೋನ್ ಮಾಡಿಬಿಡೋಣ.